ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೋರ್ ದ ಅನ್ನೋನ್ ಚಾನಲ್. ಹಿಂದಿನ ಎಪಿಸೋಡ್ನಲ್ಲಿ ನಾವು ಪನ್ನು ಪಾರ್ಲಿಮೆಂಟ್ ಅಟ್ಯಾಕ್ ಬಗ್ಗೆ, ಅಮೆರಿಕದ ಕಳ್ಳಾಟದ ಬಗ್ಗೆ, ನಮ್ಮ ಅಜಿತ್ ದೋವಲ್ ಬಗ್ಗೆ ಮತ್ತು ನಿಖಿಲ್ ಗುಪ್ತಾ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ನಿಖಿಲ್ ಗುಪ್ತಾ ಏನಾದ ಅಂತ ಒಂದು ಪ್ರಶ್ನೆ ಬಂದಿತ್ತು. ಈಗ ಪ್ರೆಸೆಂಟ್ ಆಗಿ ನಿಖಿಲ್ ಗುಪ್ತಾನ ಸೆಜ್ ರಿಪಬ್ಲಿಕ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮೇ 2023ರಲ್ಲಿ ಯಾವಾಗ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆ ಕೆನಡಾದಲ್ಲಾಯ್ತು, ಅವಾಗಿಂದ ಈ ಪನ್ನುಗೆ ಫುಲ್ ಮೀಟರ್ ಆಫ್ ಆಯ್ತು. ಅಂಡರ್ಗ್ರೌಂಡ್ ಆಗೋದ. ಇವನಿಗೆ USA ಮತ್ತು ಕೆನಡಾ ಎರಡರ ಡ್ಯುಯಲ್ ಸಿಟಿಸನ್ಶಿಪ್ ಇದೆ. 2020ರಲ್ಲಿ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಪನ್ನುನ ಟೆರರಿಸ್ಟ್ ಆಗಿ ಡಿಕ್ಲೇರ್ ಮಾಡ್ತು. ಬಟ್ USA ಮತ್ತು ಕೆನಡಾ ಇಂದ ಏನು ರೆಸ್ಪಾನ್ಸ್ ಆಗ್ಲಿ, ರಿಯಾಕ್ಷನ್ ಆಗ್ಲಿ ಬರಲೇ ಇಲ್ಲ. ಪನ್ನು ಪ್ರೊಫೆಷನಲ್ ಲೈಫ್ ಗೆ ಬಂದ್ರೆ, ಇವನು 6 ಫಾರ್ ಜಸ್ಟಿಸ್ ಅನ್ನು ಖಲಿಸ್ತಾನ್ ಸೆಪರೇಟಿಸ್ಟ್ ಆರ್ಗನೈಸೇಷನ್ ಗೆ ಸ್ಪೋಕ್ಸ್ ಪರ್ಸನ್ ಹಾಗೂ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಏಪ್ರಿಲ್ 2023ರಲ್ಲಿ ಮೋದಿಜಿ ಅಸ್ಸಾಂಗೆ ಹೋದಾಗ ಮೋದಿನ ಸಾಯಿಸ್ತೀವಿ ಅಂತ ಹೇಳಿದ. ಅದೇ ಏಪ್ರಿಲ್ ನಲ್ಲಿ ಇಂದಿರಾ ಗಾಂಧಿ ವರ್ಧಂತಿಯನ್ನು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ. ಸೆಪ್ಟೆಂಬರ್ 2023ರಂದು ಪನ್ನು ಒಂದು ವಿಡಿಯೋದಲ್ಲಿ ಕೆನಡಾದಲ್ಲಿರೋ ಹಿಂದೂಸ್ನ ಇಂಡಿಯಾಗೆ ಹೋಗ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಮೊನ್ನೆ ನವೆಂಬರ್ 19ರಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ದಿನ ಒಂದು ವಿಡಿಯೋ ರಿಲೀಸ್ ಮಾಡಿದ. ಅದರಲ್ಲಿ ನವೆಂಬರ್ 19 ಏರ್ ಇಂಡಿಯಾ ಫ್ಲೈಟ್ ನಲ್ಲಿ 6 ಯಾರು ಹೋಗ್ಬೇಡಿ, ಯಾಕಂದ್ರೆ ನಾವು ಅವತ್ತು ಏರ್ ಇಂಡಿಯಾನ ಬ್ಲಾಸ್ಟ್ ಮಾಡ್ತಿದೀವಿ ಅಂದ. ಮತ್ತೆ ರೀಸೆಂಟ್ ಆಗಿ ಡಿಸೆಂಬರ್ 13ರಂದು ನಾನು ಪಾರ್ಲಿಮೆಂಟ್ ನ ಬ್ಲಾಸ್ಟ್ ಮಾಡ್ತೀವಿ ಅಂದ. ಅವನು ಬಾಯಿಗೆ ಏನ್ ಬಂದ್ರೆ ಅದನ್ನ ಮಾತಾಡ್ತಿದ್ದಾನೆ. ಬಟ್ ಇವಾಗ ಪನ್ನು ಡಬಲ್ ಸ್ಟ್ಯಾಂಡರ್ಡ್ಸ್ ಗೇಮ್ ಆಡ್ತಾ ಇದ್ದಾನೆ. ಇಂಟರ್ನಲ್ ಮ್ಯಾಟರ್ ನ ಪ್ರಪಂಚಕ್ಕೆ ಇನ್ನೊಂದು ರೀತಿ ಬಿಂಬಿಸ್ತಿದ್ದಾನೆ. ಈಗ ಅಮೆರಿಕ ಪನ್ನು ಮತ್ತು ಹಿಟ್ ಮ್ಯಾನ್ ನ ರಿಪೋರ್ಟ್ಸ್ ಇಟ್ಕೊಂಡು ಇಂಡಿಯಾ ಮೇಲೆ ಲೆವರೇಜ್ ತಗೊಳಕ್ಕೆ ಟ್ರೈ ಮಾಡ್ತಿದೆ. ಈಗ ಅಮೆರಿಕ ಇಂಡಿಯಾ ಹತ್ರ ಏನಂತ ನೆಗೋಷಿಯೇಟ್ ಮಾಡ್ತಿರೋದು ಹೀಗೆ ಅಂದ್ರೆ, ನೀವು ಇಂಟರ್ನ್ಯಾಷನಲ್ ಲಾಸ್ ನ ಮೀರಿ ಅಸಾಸಿನೇಷನ್ ಪ್ಲಾನ್ ನ ಅಟೆಂಪ್ಟ್ ಮಾಡಿದೀರಾ ನೋಡಿ, ನಮ್ಮ ಹತ್ರ ಪ್ರೂಫ್ ಇದೆ, ಬಟ್ ನಾವು ಇದನ್ನ ಹೈಲೈಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ಸಹಾನುಭೂತಿ ತೋರಿಸ್ತಿರೋ ತರ ನಾಟಕ ಆಡ್ತಿದೆ. ಗೇಮ್ ಎಲ್ಲ ಸೀಕ್ರೆಟ್ ಆಗಿ 2024 ಎಲೆಕ್ಷನ್ ಕಡೆಗೆ ಹೋಗ್ತಿದೆ. ಮತ್ತೆ ಅಮೆರಿಕದಲ್ಲಿ ಕೂಡ ಎಲೆಕ್ಷನ್ ಇದೆ. ನಾವೇನಾದ್ರೂ ನಿಮ್ಮ ಗವರ್ಮೆಂಟ್ ಅಫಿಷಿಯಲ್ ನ ಕೈದಿ ಮಾಡಿದ್ರೆ ಭಾರತದಲ್ಲಿರುವ ಪ್ರಜೆಗಳು ಅಪೋಸಿಷನ್ ಪಾರ್ಟಿಗಳು ಗವರ್ಮೆಂಟ್ ಮೇಲೆ ವಿಮರ್ಶೆ ಮಾಡ್ತಾರೆ. ಡಿಪ್ಲೊಮಸಿ ಫೇಲ್ ಆಯ್ತು ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಇದು ಎಲೆಕ್ಷನ್ ನಲ್ಲಿ ಭಾರಿ ಪೆಟ್ಟಾಗುತ್ತೆ. ಇದೇ ರೀತಿ ಕತಾರ್ ನಲ್ಲಿ ನಮ್ಮ ನೇವಿ ಆಫೀಸರ್ ಗಳನ್ನ ಡೆತ್ ಸೆಂಟೆನ್ಸ್ ಮಾಡಿ ಭಾರತಕ್ಕೆ ಒತ್ತಡ ಹೇರಕ್ಕೆ ಟ್ರೈ ಮಾಡಿದ್ರು. ತಮ್ಮ ಇಂಟ್ರೆಸ್ಟ್ ಗಳನ್ನ ಕಾಪಾಡೋದಕ್ಕೆ. ಇದು ಇವಾಗಿನ ಜಿಯೋ ಪೊಲಿಟಿಕಲ್ ಗೇಮ್. ಇದೇ ಟ್ಯಾಕ್ಟಿಕ್ಸ್ ನ ಅಮೆರಿಕ ಈಗ ಅಡ್ವಾಂಟೇಜ್ ಗೆ ತಗೊಂಡಿದೆ. ಇಂಡಿಯಾ ರಷ್ಯಾನ ಇಂಟರ್ನ್ಯಾಷನಲ್ ಫೋರಮ್ಸ್ ನಲ್ಲಿ ಕ್ರಿಟಿಸೈಸ್ ಮಾಡಬೇಕು, ವೆಪನ್ಸ್ ನ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೋಬೇಕು, ಇರಾನ್ ಹತ್ರ ಆಯಿಲ್ ತಗೋಬಾರ್ದು, ನಾರ್ತ್ ಕೊರಿಯಾನ ಕ್ರಿಟಿಸೈಸ್ ಮಾಡಬೇಕು, ಈ ರೀತಿ ರೂಲ್ಸ್ ಮಾಡೋಕೆ ಶುರು ಮಾಡಿದೆ. ಬಟ್ ಇದಕ್ಕೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆದಂತ ಜೈಶಂಕರ್ ಸರಿಯಾಗಿ ರಿಯಾಕ್ಟ್ ಆದ್ರು. ಮೊನ್ನೆ ಡೆಲ್ಲಿನಲ್ಲಿ 8th ಗ್ಲೋಬಲ್ ಟೆಕ್ ಸಮ್ಮಿಟ್ ನಲ್ಲಿ ಜೈಶಂಕರ್ ಹೀಗೆ ಹೇಳಿದ್ರು: ರಷ್ಯಾ ಸೇವ್ಡ್ ಅಸ್ ಅಟ್ ಟೈಮ್ಸ್ ಓವರ್ 6 decades. ಭಾರತ ಕಷ್ಟದಲ್ಲಿ ಸಿಲುಕಿದಾಗಲೆಲ್ಲ ರಷ್ಯಾ ನಮ್ಮನ್ನು ಕಾಪಾಡ್ತಾ ಬಂತು. ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಬಂದ ಆರ್ಟಿಕಲ್ ಪ್ರಕಾರ, ಹಾರ್ಟ್ ಬರ್ನ್ ಟು ವೆಸ್ಟ್ ಆಸ್ ಜೈಶಂಕರ್ ಪ್ರೈಸ್ ದ ರಷ್ಯಾ. ಮೈ ಚುರ್ಕ್ ಆಗೋ ಹಾಗೆ ಚಳಿ ಬಿಡಿಸ್ಬಿಟ್ರು ನಮ್ಮ ಜೈಶಂಕರ್. ಜೈಶಂಕರ್ ಮಾತಿನ ಪರಮಾರ್ಥ ಎಲ್ಲೋ ಅಮೆರಿಕ ಪನ್ನು ಅಂತ ಟೆರರಿಸ್ಟ್ ನ ಕಾಪಾಡೋಕೆ ಚಿಲ್ಲರೆ ಕೆಲಸ ಮಾಡ್ತಿದೆ ಅಂತ. ಅಮೆರಿಕ ಒಂಥರ ಪೊಸೆಸಿವ್ ಗರ್ಲ್ ಫ್ರೆಂಡ್ ಇದ್ದಂಗೆ. ಭಾರತಕ್ಕೆ ರಷ್ಯಾ ಮತ್ತೆ ಅಮೆರಿಕ 2 ಗರ್ಲ್ ಫ್ರೆಂಡ್ಸ್ ಇದ್ದಂಗೆ. ರಷ್ಯಾ ಜೊತೆ ಕ್ಲೋಸ್ ಆದ್ರೆ ಅಮೆರಿಕಾಗೆ ಎಲ್ಲೋ ಉರಿಯುತ್ತೆ. ಏನಾದ್ರೂ ಅಮೆರಿಕ ಇನ್ನೂ ಓವರ್ ಆಕ್ಷನ್ ಮಾಡಿದ್ರೆ ಭಾರತಕ್ಕೆ ಗೊತ್ತು ಅಮೆರಿಕ ವೀಕ್ ಪಾಯಿಂಟ್. ನಾವು ಬೇಕಾದ್ರೆ ನಮ್ಮ ನೆರೆ ದೇಶ ಚೈನಾ ಜೊತೆ ಅಲೈನ್ ಮಾಡ್ಕೊಂತೀವಿ ಅಂತ. ಈ ಜಿಯೋ ಪಾಲಿಟಿಕ್ಸ್ ನಲ್ಲಿ ಯಾರು ಶಾಶ್ವತವಾದ ಶತ್ರು ಮಿತ್ರರು ಇರೋದಿಲ್ಲ. ಸಮಯಕ್ಕೆ ತಕ್ಕಂಗೆ ಅವರವರ ಅನುಕೂಲದ ಪ್ರಕಾರ ವ್ಯವಹಾರ ನಡೆಯುತ್ತೆ. ನಮ್ಮ ಭಾರತ ಈ ಜಿಯೋ ಪೊಲಿಟಿಕ್ಸ್ ನಲ್ಲಿ ಸೆಂಟರ್ ಆಫ್ ದ ಗೇಮ್. ಮಾರ್ಕೆಟ್ ನಲ್ಲಿ ಆಗ್ಲಿ, ಮಿಲಿಟರಿ ಸ್ಟ್ರಾಟಜಿ, ಸೌತ್ ಚೈನಾ ಪಾಲಿಟಿಕ್ಸ್, ಕ್ವಾಡ್ ಯಾವ್ದ್ರಲ್ಲಾದ್ರೂ ನಮ್ಮ ಭಾರತದ್ದೇ ಮೇಲುಗೈ. ಈಗಿನ ಪರಿಸ್ಥಿತಿಗೆ ಮೊದಲು ನಾವು ಪನ್ನುನ ಸ್ಟಾಪ್ ಮಾಡಬೇಕು. ಇಲ್ಲ ಅಂದ್ರೆ ಅವನ ತರ ಬೇರೆಯವರು ಪ್ರಭಾವಿತರಾಗ್ತಾರೆ. ಇನ್ಮೇಲೆ ಇದೇ ತರ ಅನ್ವೇಷಿಸದೇ ಇರೋ ಅಧ್ಯಾಯವನ್ನು ಆಳವಾದ ಮೂಲದಿಂದ ತೆಗೆದು ತಿಳಿಸ್ತೇವೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.